ಹೇಳಿ ಕೇಳಿ ಈ ಬಾರಿ ರಾಜ್ಯದಲ್ಲಿ 20 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಹೆಣಿತಾ ಇದೆ. ಈ ಕಾರಣಕ್ಕಾಗಿ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸೀರಿಯಸ್ ಆಗಿ ವರ್ಕೌಟ್ ಮಾಡಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ಗೆ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ 3 ಕ್ಷೇತ್ರಗಳನ್ನ ತನ್ನ ವಶಕ್ಕೆ ಪಡಿಬೇಕಾದಂತಹ ನಿಟ್ಟಿನಲ್ಲಿ ವಿಶೇಷವಾದಂತಹ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಹೆಣಿಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಈ 3 ಭಾಗದಲ್ಲೂ ಕೂಡ ಬಿಜೆಪಿ ತನ್ನದೇ ಆದಂತಹ ನೆಲೆಯನ್ನ ವಿಸ್ತರಿಸಿಕೊಳ್ತಾ ಬರ್ತಾ ಇದೆ. ಈ ಕಾರಣಕ್ಕಾಗಿನೇ ಇವತ್ತು ಭಾನುವಾರ ಆದ್ರೂ ಕೂಡ ಪ್ರಚಾರಕ್ಕೇನು ಕಮ್ಮಿ ಇರಲಿಲ್ಲ. ಅದರಲ್ಲೂ ಬೆಂಗಳೂರು ಉತ್ತರ ಹಾಗೆ ದಕ್ಷಿಣ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಸಿಎಂ ಹಾಗೆ ಡಿಸಿಎಂ ಬಹಳ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಬಿಜೆಪಿ ನಾಯಕರುಗಳ ವಿರುದ್ಧವಾಗಿ. ಅದರಲ್ಲೂ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಮತ್ತೆ ಬೆಂಕಿ ಉಗುಳಿದ್ದಾರೆ. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ಸಿದ್ದರಾಮಯ್ಯರ ಗರ್ವ ಭಂಗ ಆಗಬೇಕು. ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ ಭಂಗ ಎಲ್ರಿ ಮಾಡ್ತೀರಿ ನೀವು? ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ಯಾವತ್ತಾರು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೇನಮ್ಮ? ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ. ಗೆದ್ದೇ ಗೆಲ್ಲಬೇಕು, ದೋಸ್ತಿಯನ್ನ ಸೋಲಿಸಲೇಬೇಕು. ಶಪಥ ಮಾಡಿರೋ ಕಾಂಗ್ರೆಸ್ ಅಬ್ಬರದ ಪ್ರಚಾರ ನಡೆಸುತ್ತಿದೆ. ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿ ಸಿಎಂ ಡಿಸಿಎಂ ಮ್ಯಾರಥಾನ್ ರೋಡ್ ಶೋ ರ್ಯಾಲಿ ನಡೆಸುತ್ತಿದ್ದಾರೆ. ಸಾಲು ಸಾಲು ರೋಡ್ ಶೋ ರ್ಯಾಲಿಯ ಮೂಲಕ ಬೆಂಗಳೂರು ಉತ್ತರ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಬ್ಬರಿಸುತ್ತಿದೆ. ಇಂದು ಬೆಂಗಳೂರು ಉತ್ತರ ಅಖಾಡದಲ್ಲಿ ಸಿಎಂ ಡಿಸಿಎಂ ರೋಡ್ ಶೋ ಮೂಲಕ ಧೂಳೆಬ್ಬಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸಿದ್ದರಾಮಯ್ಯ ಅಬ್ಬರದ ಕ್ಯಾಂಪೇನ್. ಉತ್ತರ ಕ್ಷೇತ್ರದ ಅಭ್ಯರ್ಥಿ ರಾಜೀವ್ ಗೌಡ ಪರ ಮತಬೇಟೆ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರ ಸಿಎಂ ಪ್ರಚಾರ ಮಾಡಿದ್ರು. ದಾಸರಹಳ್ಳಿಗೆ ಭೇಟಿ ನೀಡಿದ ಸಿಎಂಗೆ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ನಂತರ ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದ್ರು. ಮಲ್ಲೇಶ್ವರಂನಲ್ಲೂ ಸಿಎಂ ಸಿದ್ದರಾಮಯ್ಯ ಭರ್ಜರಿ ರೋಡ್ ಶೋ ನಡೆಸಿದ್ರು. ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಬ್ಬರಿಸಿದ ಸಿಎಂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬೆಂಕಿಯನ್ನೇ ಉಗುಳಿದ್ರು. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾತನಾಡಿದಾರ. ಶೋಭಾ ಕರಂದ್ಲಾಜೆಯನ್ನ ಯಾಕೆ ಗೆಲ್ಲಿಸಬೇಕು? ರಾಜೀವ್ ಗೌಡ್ರನ್ನ ಗೆಲ್ಲಿಸಿದ್ರೆ ಕರ್ನಾಟಕಕ್ಕಾಗಿರೋ ಅನ್ಯಾಯ ಸರಿ ಮಾಡ್ತಾರೆ ಅಂತ ಹೇಳಿದ್ರು. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದಾರ? ಬಾಯಿ ಬಿಟ್ಟಿದಾರ? ಮತ್ತೆ ಯಾಕೆ ಹೋಗ್ಬೇಕು ಇವರು ಪಾರ್ಲಿಮೆಂಟ್ಗೆ? ಶೋಭಾ ಕರಂದ್ಲಾಜೆನ ಯಾಕೆ ಗೆಲ್ಲಿಸ್ಬೇಕು? ಇವ್ರನ್ನ ಗೆಲ್ಲಿಸಿದ್ರೆ, ರಾಜೀವ್ ಗೌಡ ಅವರನ್ನ ಗೆಲ್ಲಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಕೇಳ್ತಕ್ಕಂಥ ಶಕ್ತಿ ರಾಜೀವ್ ಗೌಡ್ರಿಗೆ ಇದೆ. ಅದಕ್ಕೋಸ್ಕರ ಇವರನ್ನ ಲೋಕಸಭೆಗೆ ಕಳಿಸ್ಬೇಕ ಬೇಡ? ಕಳಿಸ್ಬೇಕ ಬೇಡ? ಚಿಕ್ಕಮಗಳೂರು ಉಡುಪಿಯಲ್ಲಿ ಅವರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ರು. ಇಲ್ಲೂ ಹಾಗೆ ಅನ್ನಬೇಕು ಅಂತ ಸಿಎಂ ಕಾಲೆಳೆದ್ರು. ಇಷ್ಟೇ ಅಲ್ಲ, ಶೋಭಾ ಕರಂದ್ಲಾಜೆಗೆ ಯಾಕೆ ವೋಟ್ ಹಾಕ್ತೀರಾ ಅಂತ ಜನರಿಗೆ ಸಿಎಂ ಪ್ರಶ್ನೆ ಮಾಡಿದ್ರು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಯಾರ್ದು ಕೇಂದ್ರ ಸರ್ಕಾರ? ಶೋಭಾ ಕರಂದ್ಲಾಜೆ, ಯಾವತ್ತಾರು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೇನಮ್ಮ? ಇಲ್ಲ. ಮತ್ತೆ ಯಾಕೆ ವೋಟ್ ಕೊಡ್ತೀರಿ ಇವ್ರಿಗೆ? ವೋಟ್ ಕೊಡ್ತೀರಾ? ಕುಡಿಯೋ ನೀರು ಬೇಕೋ ಬೇಡ ನಿಮ್ಗೆ? ಮೇಕೆದಾಟು ಯೋಜನೆ ಆಗ್ಬೇಕೋ ಬೇಡ? ದಳಪತಿಗಳ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮುಸಲ್ಮಾನರನ್ನ ಓಲೈಸೋ ಕೆಲಸ ಮಾಡಿದ್ರು. ಏನಾದ್ರೂ ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸಲ್ಮಾನ ಆಗಿ ಹುಡ್ತೀನಿ ಅಂದಿದ್ರು. ಇದೀಗ ನರೇಂದ್ರ ಮೋದಿ ಅವರ ಬಗ್ಗೆ ಅವಿನಾಭಾವ ಸಂಬಂಧ ಮಾಡಿದ್ದಾರೆ. ದೇವೇಗೌಡ ಗರ್ವಭಂಗ ಹೇಳಿಕೆಗೂ ಸಿಎಂ ಪಂಚ್ ಕೊಟ್ಟಿದ್ದಾರೆ. ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೀನಿ
ಹೇಳಿದ್ರು ಇಲ್ವಪ್ಪ ಮಂಜುನಾಥ? ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟುತ್ತೀನಿ ಹುಟ್ಟಿದ್ರ? ಈಗ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ. ನಾನು ಇದನ್ನು ಹೇಳಿದೆ, ದೇವೇಗೌಡರು ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು, ಈಗ ಈ ತರ ಹೇಳ್ತಾ ಇದ್ದಾರೆ, ಸುಳ್ಳಲ್ವಾ ಇದು ಅಂತ ಹೇಳಿದೆ. ಅದಕ್ಕೇನ್ ಗೊತ್ತಾ, ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ಬಿಡ್ತೀನಿ. ನಾನು ಹೇಳಿದೆ, ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ, ಇನ್ನು ಭಂಗ ಎಲ್ರಿ ಮಾಡ್ತೀರಿ ನೀವು? ಗರ್ವನೇ ಇಲ್ವಲ್ಲ ನನಗೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು. ಸಹೋದರ ಡಿಕೆ ಸುರೇಶ್ ಪರ ಡಿಸಿಎಂ ಡಿಕೆ ಪ್ರಚಾರ. ಒಂದು ಕಡೆ ಸಿಎಂ ರಾಜೀವ್ ಗೌಡ ಪರ ಕ್ಯಾಂಪೇನ್ ಮಾಡ್ತಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಡಿಕೆ ಸುರೇಶ್ ಪರ ಪ್ರಚಾರ ಮಾಡಿದ್ರು. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿದ ಡಿಕೆ ಸುರೇಶ್ರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಇಲ್ಲಿನ ನೀರಿನ ಸಮಸ್ಯೆಗೆ ನಾವೇ ಸ್ಪಂದಿಸಬೇಕು, ದೆಹಲಿಯಿಂದ ಯಾರೂ ಬರಲ್ಲ ಅಂತ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ರು. ಈಗ ಮೋದಿ ಗಾಳಿ ಇಲ್ಲ, ಗ್ಯಾರಂಟಿಯದ್ದೇ ನಡೀತಿದೆ ಅಂದ್ರು. ಈಗ ನಾನು ಬಂದಿರೋದು ನಮ್ಮ ಡಿಕೆ ಸುರೇಶ್ಗೆ, ನಮ್ಮ ಬ್ರದರ್ಗೆ ಸಹಾಯ ಮಾಡಿ. ನಿಮ್ ಕೆಲಸ ಆಗ್ಬೇಕು. ಯಾರು ಮಾಡ್ತಾರೆ? ಸರ್ಕಾರ ಮಾಡಬೇಕು. ಡೆಲ್ಲಿಲಿರೋರು ಯಾರು ಬಂದು ನಿಮ್ ಕೆಲಸ ಮಾಡಕ್ಕಾಗಲ್ಲ. ಆಗ್ತದ? ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು, ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ. ನಮ್ಮ ಸ್ಟೇಟ್ ಅಲ್ಲಿ ನೀವು ಯಾರೇ ಕೇಳಿ, ಅವನು ಟೈಮ್ ಡಿವೋಟ್ ಮಾಡಿದಷ್ಟು, ಅವನು ಡೆವಲಪ್ಮೆಂಟ್ಗೆ ಕೊಟ್ಟಷ್ಟು ಬೇರೆ ಯಾರಿಲ್ಲ. ಇಲ್ಲಾಂದ್ರೆ ಈಗ ಲಾಸ್ಟ್ ಟೈಮ್ ಎಲ್ಲರೂ ಮೋದಿ ಗಾಡಿ ತುಂಬಿಕೊಂಡ್ರು. ಈಗೇನೋ ಮೋದಿ ಗಾಡಿ ಇಲ್ಲ ಬಿಡಿ, ಎಲ್ಲೋ ಗಾಡಿ ನೋಡ್ತಾ ಇಲ್ಲ. ಎಲ್ಲೋದ್ರು ನಮ್ ಗ್ಯಾರಂಟಿ ಇದೆ, ದೊಡ್ಡ ಗಾಡಿ ನಡೀತಾ ಇದೆ, ನಮ್ದೇ ಗ್ಯಾರಂಟಿ ನಡೀತಾ ಇದೆ. ಒಟ್ಟಾರೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿರೋ ಕೈಪಡೆ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಇಂದು ಉತ್ತರ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿರೋ ಸಿಎಂ ನಾಳೆ ಬೆಂಗಳೂರು ದಕ್ಷಿಣದಲ್ಲಿ ಅಬ್ಬರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.